ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಕನಕಾಂಬರ ಹೂವನ್ನ ಹೇಗೆ ದಿಂಡು ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ ಹೇಗೆ ಕಟ್ಟೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕನಕಾಂಬರ ಹೂವು ತೊಗೊಂಡಿದ್ದೀನಿ. ಮತ್ತು ಇದು ಪನ್ನೀರ್ ಪತ್ರೆ ಬರುತ್ತಲ್ಲ, ಈ ಥರ ರೋಸ್ ಪತ್ರೆ, ಇದನ್ನು ಹೀಗೆ ಬಿಡಿಸಿಟ್ಕೊಂಡಿದ್ದೀನಿ. ಈಗ ನಾರ್ಮಲಾಗಿ ಹೂ ಕಟ್ಟೋ ದಾರ ತಗೊಂಡಿದ್ದೀನಿ. ಹೂ ಕಟ್ಟೋ ದಾರನ ಈಗ ಫೋಲ್ಡ್ ಮಾಡ್ಕೊಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಫೋಲ್ಡು, ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಎರಡು ಫೋಲ್ಡ್ ಅಂದರೆ 3 ಎಳೆ ದಾರ ಸಿಗುತ್ತೆ ನಮಗೆ. ನೋಡಿ ಈ ಥರ 3 ಎಳೆ ದಾರ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ದಾರ ಹಿಡ್ಕೊಬೇಕು. ಹಿಡ್ಕೊಂಡು ರೈಟ್ ಹ್ಯಾಂಡ್ ಕಡೆ ಸಿಂಗಲ್ ಎಳೆ ಬಿಟ್ಕೊಬೇಕು. ಇವಾಗ ಇಲ್ಲಿ ನಾರ್ಮಲಾಗಿ ಹೂ ಕಟ್ತೀವಲ್ಲ ಹಾಗೆ ಒಂದ್ಸಲಿ ಹೂ ಕಟ್ಕೊಳ್ಳೋಣ. ಇಟ್ಟು ಹೀಗೆ ಕಟ್ಕೊಳ್ಳೋಣ. ಈಗ ಇದಕ್ಕೆ ಗಟ್ಟಿಯಾಗಿ ಕಟ್ಟಬೇಕು. ಸ್ಟಾರ್ಟಿಂಗಲ್ಲಿ ಇನ್ನೊಂದ್ಸಲಿ ಹೀಗೆ ನಾಟ್ ಹಾಕಿ, ಇವಾಗ ನೋಡಿ ಈ ಥ್ರೆಡ್ನ ಈ ಥರ ಹಿಡ್ಕೊಬೇಕು. ನೋಡಿ ಇಲ್ಲಿ ನಾವು ಎಷ್ಟುದ್ದ ದಿಂಡು ಬೇಕೋ ಅಷ್ಟುದ್ದ ಥ್ರೆಡ್ನ ಬಿಟ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಎಷ್ಟುದ್ದ ಬೇಕೋ ದಿಂಡು ಅಷ್ಟುದ್ದ ಥ್ರೆಡ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಹಿಡ್ಕೊಂಡಿದ್ದೀನಿ ಥ್ರೆಡ್ನ ಹೀಗೆ ಗಟ್ಟಿಯಾಗಿ ಹಿಡ್ಕೊಂಡು ಎರಡು ಹೂವನ್ನ ಹೀಗೆ ಜಾಯಿಂಟ್ ಮಾಡಿಕೊಂಡು ಒಂದೊಂದು ಸಲಿಗೆ ದಿಂಡು ಹಾಕೋದಕ್ಕೆ ಎರಡೆರಡು ಹೂವು ಇಟ್ಕೊತಿದ್ದೀನಿ. ಈಗ ನೋಡಿ ಥ್ರೆಡ್ ಪಕ್ಕನೇ ಈ ಹೂವನ್ನು ಇಟ್ಕೊಳ್ಳೋಣ. ಎರಡು ಕರೆಕ್ಟಾಗಿ ಜೋಡಿಸ್ಕೊಂಡು ಹೀಗೆ ಇಟ್ಕೊಂಡು ಥ್ರೆಡ್ ಪಕ್ಕನೇ ಇಟ್ಕೊಬೇಕು ಹೂನ. ಥ್ರೆಡ್ನ ಕೂಡ ಕೈಯಲ್ಲಿ ಇಟ್ಕೊಂಡಿರಬೇಕು, ಅದರ ಪಕ್ಕ ಹೂ ಕೂಡ ಇಟ್ಕೊಬೇಕು. ಹೀಗೆ ಒಂದು ರೌಂಡ್ ಹಾಕಿ ಈಗ ಹೂ ತೊಟ್ಟಿರುತ್ತಲ್ಲ ಅದ್ರ ಕೆಳಗಡೆಯಿಂದ ಹೀಗೆ ಬರಬೇಕು. ನೋಡಿ ಈ ಥರ. ಈಗ ಮತ್ತೆ ಎರಡು ಹೂ ತಗೊಂಡು ನೋಡಿ ಕರೆಕ್ಟಾಗಿ ಜೋಡಿಸ್ಕೊಂಡು ಅದೇ ಥ್ರೆಡ್ ಪಕ್ಕನೇ ಈ ಥರ ಇಟ್ಕೊಬೇಕು. ಪಕ್ಕನೇ ಹೂ ಜೋಡಿಸ್ಕೊತ ಥ್ರೆಡ್ಡಿನ ಪಕ್ಕ ಇಟ್ಕೊತ ಈ ಥರ ಸುತ್ತುತ್ತಾ ಬರಬೇಕು. ಹೀಗೆ ಮತ್ತೆ ಎರಡು ಹೂ ತಗೊಂಡು ಅದೇ ಥ್ರೆಡ್ ಪಕ್ಕ ಇಟ್ಟು ಹೀಗೆ ಮೇಲಿಂದ ರೌಂಡ್ ಮಾಡಿ ನೋಡಿ ಹೂ ತೊಟ್ಟು ಕೆಳಗಡೆಯಿಂದ ಹೀಗೆ ಬರೋದು. ನೀವು ಫಸ್ಟು ದಿಂಡು ಕಟ್ಟೋದು ಕಲಿಬೇಕಾದ್ರೆ ಕನಕಾಂಬರ ಹೂ, ಕಾಕಡ ಹೂ ಆ ಥರ ಉದ್ದ ತೊಟ್ಟಿರುತ್ತಲ್ಲ ಆ ಹೂನಲ್ಲಿ ದಿಂಡು ಕಟ್ಟೋದು ಕಲೀರಿ. ಆಮೇಲೆ ಮಲ್ಲಿಗೆ ಹೂದಲ್ಲಿ ಈಸಿಯಾಗಿ ಕಟ್ಬೋದು. ಸ್ಟಾರ್ಟಿಂಗು ಕಲಿಬೇಕಾದ್ರೆ ಮಳ್ಳೆ ಹೂ, ಕನಕಾಂಬರ ಹೂ ಮತ್ತು ಕಾಕಡ ಹೂ ಆ ಥರ ಸ್ವಲ್ಪ ಉದ್ದ ತೊಟ್ಟಿರೋ ಥರ ಹೂ ತಗೊಳ್ಳಿ, ಆವಾಗ ಬೇಗ ಬರುತ್ತೆ. ನೋಡಿ ಈ ಥರ ಇಟ್ಟು ಹೀಗೆ ಸುತ್ತಿ ಹೀಗೆ ಹೂ ಕೆಳಗಡೆಯಿಂದ ದಾರ ಸುತ್ತೋದು. ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಇರುತ್ತಲ್ಲ ಈ ಥರ ಥ್ರೆಡ್ ಪಕ್ಕನೂ ಹೂ ಇಡ್ತಾ ಹೋಗಬೇಕು ಮತ್ತು ರೌಂಡಾಗಿ ಇಡ್ತಾ ಹೋಗ್ತಾ ಇರಬೇಕು. ಇದೇ ರೀತಿ ರೌಂಡಾಗೆ ಪಕ್ಕನೇ ಹೂ ಇಟ್ಕೊಂಡು ಸುತ್ತುತ್ತಾ ಹೋಗಬೇಕು.
ನೋಡಿ ಇಲ್ಲಿ ನಾನಿಲ್ಲಿ ಸುತ್ತುತ್ತಾ ಇಷ್ಟುದ್ದ ಸುತ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಲರ್ ಕಾಂಬಿನೇಷನ್ಗೆ ಅಂತ ಅಂದ್ಬಿಟ್ಟು ಈ ಥರ ಪತ್ರೆ ಹಾಕ್ತಾಯಿದ್ದೀನಿ. ಅದನ್ನೂ ಅಷ್ಟೇ ಹೀಗೆ ಫೋಲ್ಡ್ ಮಾಡಿ ಈ ಥರ ಮೇಲಿಂದ ರೌಂಡ್ ಮಾಡಿ ಹೀಗೆ ಕೆಳಗಡೆಗೆ ಸುತ್ತೋದು. ಸ್ವಲ್ಪ ಥ್ರೆಡ್ನ ಗಟ್ಟಿಯಾಗಿ ಹಿಡ್ಕೊಬೇಕು ಮತ್ತು ಗಟ್ಟಿಯಾಗಿ ಸುತ್ತಬೇಕು. ನೋಡಿ ಈಗ ಪತ್ರೆನ ಫೋಲ್ಡ್ ಮಾಡಿ ಸ್ವಲ್ಪ ಹೀಗೆ ಮೇಲಿಂದ ಸುತ್ತಿ ಕೆಳಗಡೆಯಿಂದ ಥ್ರೆಡ್ನ ಈ ಥರ ಸುತ್ಕೊತೀನಿ. ಇದೇ ಥರ ಪತ್ರೆನನ್ನು ಅಷ್ಟೇ ಪಕ್ಕಕ್ಕೆ ಇಟ್ಟು ಹೀಗೆ ಸುತ್ಕೊಬೇಕು. ನೋಡಿ ಇವಾಗ ಒಂದು ರೌಂಡು ಪತ್ರೆ ಸುತ್ಕೊಂಡಿದ್ದೀನಿ. ಒಂದು ರೌಂಡ್ ಪೂರ್ತಿ ಸರ್ಕಲಾಗಿ ಪತ್ರೆ ಸುತ್ತಾದ್ಮೇಲೆ ಈಗ ಮತ್ತೆ ಕನಕಾಂಬರ ಹೂ ಇಟ್ಕೊತಾ ಇದ್ದೀನಿ. ಇದನ್ನು ಅದರ ಮೇಲೆ ಇಟ್ಟು ಆವಾಗಲೇ ಹೇಗೆ ಸುತ್ತುತ್ತಾ ಬಂದವೋ ಅದೇ ಥರ ಪಕ್ಕನೇ ಇಟ್ಟು ಸುತ್ತುತ್ತಾ ಬರಬೇಕು. ಆ ಕಡೆ ಎಷ್ಟುದ್ದ ಕನಕಾಂಬರ ಹೂ ಸುತ್ಕೊಂಡಿದ್ದೀವೋ ಈ ಥರ ಈ ಕಡೆನೂ ಪತ್ರೆ ಆದಮೇಲೂ ಈ ಕಡೆ ಅಷ್ಟೇ ಕನಕಾಂಬರ ಹೂನ ಸುತ್ಕೊಬೇಕು. ಅಷ್ಟೇ ಉದ್ದ ಇರಬೇಕು. ಆವಾಗ ಒಂದೇ ಈವನಾಗೆ ಚೆನ್ನಾಗಿ ಕಾಣಿಸುತ್ತೆ. ನಾನಿವಾಗ ಅದೇ ಥರ ಅಷ್ಟೇ ಉದ್ದ ಸುತ್ಕೊತಾ ಬರ್ತೀನಿ. ನೋಡಿ ಅಷ್ಟುದ್ದ ಸುತ್ಕೊಂಡಿದ್ದೀನಿ. ಈಗ ಲಾಸ್ಟು ಫೈನಲ್ಲು ಗಂಟಾಕೋದು ತೋರಿಸ್ಕೊಡ್ತೀನಿ. ಇಲ್ಲಿ ಹೀಗೆ ಒಂದು ಹೂ ಸುತ್ಕೊಂಡು ಅದೇ ಥರನೇ ಈಗ ಈ ಸಿಂಗಲ್ ಥ್ರೆಡ್ ಇರುತ್ತಲ್ಲ, ಸಿಂಗಲ್ ಥ್ರೆಡ್ಡು ಮತ್ತು ಈ ಥ್ರೆಡ್ಡು ಎರಡು ಸೇರಿಸಿ ಹೀಗೆ ಗಂಟಾಕೊಳ್ಳೋದು. ಈ ಥರ 2 ಗಂಟೆ ಹಾಕೊಳ್ಳೋಣ. ಇಲ್ಲಿ ಇವಾಗ ನೋಡಿ ಈ ಥರ ಬರುತ್ತೆ ದಿಂಡು. ಇಲ್ಲಿ ನಾನು 2 ದಿಂಡು ಕಟ್ಕೊಂಡಿದ್ದೀನಿ. ಕಾಂಬಿನೇಷನ್ಗೆ 2 ಸಲ ಪತ್ರೆ ಹಾಕಿ ಕಟ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.